ಶ್ರೀ ಗುರುಭ್ಯೋ ನಮಃ. ರಾಯರು ಬೃಂದಾವನ ಪ್ರವೇಶಕ್ಕೂ ಮುನ್ನ ತಾವು ಸಶರೀರನಾಗಿ ಬೃಂದಾವನದ ಒಳಗೆ ನೆಲೆಸುತ್ತೇನೆಂದು ಭಕ್ತರಿಗೆ ಧೈರ್ಯ ತುಂಬಿದರು. ರಾಯರು ತಾವು ಮುಂದಿನ 700 ವರ್ಷಗಳ ಕಾಲ ಕಲಿಯುಗದ ಅಂತ್ಯದವರೆಗೂ ಈ ಬೃಂದಾವನದಲ್ಲಿ ನೆಲೆಸಿ ಭಕ್ತರನ್ನು ಕಾಪಾಡುವುದಾಗಿ ಆಶ್ವಾಸನೆ ನೀಡಿದರು. ಪ್ರತಿಯೊಬ್ಬರೂ ಜ್ಞಾನ ಮಾರ್ಗವನ್ನು ಅನುಸರಿಸಬೇಕು, ಭಗವಂತನಲ್ಲಿ ನಿಶ್ಚಲ ಭಕ್ತಿ ಇರಬೇಕು, ದುರಾಸೆ, ಹಠ ಮತ್ತು ಪಾಪ ಕಾರ್ಯಗಳಿಂದ ದೂರವಿರಬೇಕು. ಮನುಷ್ಯರು ತಮ್ಮ ಕರ್ತವ್ಯಗಳನ್ನು ನಿಷ್ಕಾಮ ಕರ್ಮದಂತೆ ಮಾಡಬೇಕು. ತಪ್ಪು ದಾರಿಯಲ್ಲಿ ನಡೆದು ಭಗವಂತನು ಬೇಡಿದರೆ ಪ್ರಯೋಜನವಿಲ್ಲ. ಸನ್ಮಾರ್ಗದಲ್ಲಿ ನಡೆಯಬೇಕು. ನಾನು ಇಲ್ಲೇ ಇರುತ್ತೇನೆ ಎಂಬ ಮಾತಿನಿಂದ ಭಕ್ತರಿಗೆ ಮುಂದಿನ ದಿನಗಳಲ್ಲಿ ತಮಗೆ ಆಸರೆ ಆಗುತ್ತಾರೆ ಎಂಬ ಭರವಸೆ ಮೂಡಿತು. ರಾಯರು ಬೃಂದಾವನದ ಒಳಗೆ ಜೀವಂತವಾಗಿ ಕುಳಿತು ಭಜನೆ ಪಠಿಸುತ್ತಾ ಕೊನೆಯಲ್ಲಿ ಮಂತ್ರಾಕ್ಷತೆ ನೀಡಿದಾಗ ಭಕ್ತರು ರಾಯರ ದೈವಿಕ ಶಕ್ತಿಯನ್ನು ಕಂಡು ಬೆರಗಾದರು. ಇಂದಿಗೂ ಮಂತ್ರಾಲಯಕ್ಕೆ ಹೋಗುವ ಭಕ್ತರು ರಾಯರ ದಿವ್ಯ ಉಪಸ್ಥಿತಿಯನ್ನು ಅನುಭವಿಸುತ್ತಾರೆ.